ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಯೂನಿವರ್ಸಿಟಿಯ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗಳು ಏನಿದ್ದಾರೆ, CBCS ಸಿಲೆಬಸ್ನ ಸ್ಟೂಡೆಂಟ್ಸ್ಗಳು, ಅಂದರೆ ಬ್ಯಾಕ್ಲಾಗ್ ಫಸ್ಟು, ಥರ್ಡು ಮತ್ತು 5th ಸೆಮಿಸ್ಟರು, 7th ಸೆಮಿಸ್ಟರ್ಗಳಲ್ಲಿ ಯಾರ್ದೆಲ್ಲ ಬ್ಯಾಕ್ಲಾಗ್ ಸಬ್ಜೆಕ್ಟ್ಗಳು ಇರೋವಂಥದ್ದು. ಸೊ ಈ ಒಂದು ಸೆಮಿಸ್ಟರ್ಗಳ ಸ್ಟೂಡೆಂಟ್ಸ್ಗಳಿಗೆ CBCS ಸಿಲೆಬಸ್ನ ಒಂದು ರಿಪೀಟರ್ ಸ್ಟೂಡೆಂಟ್ಸ್ಗಳಿಗೆ ಈ ಎಕ್ಸಾಮನ್ನು ಬಂದ್ಬಿಟ್ಟು ಒನ್ ಟೈಮ್ ಮೇಜರ್ ಸ್ಟೂಡೆಂಟ್ಸ್ 2004ರಿಂದ 2020ವರೆಗೂ ಇರುವಂತಹ ಸ್ಟೂಡೆಂಟ್ಸ್ಗಳದ್ದು. ಸೊ ಅವ್ರದ್ದು ಬಂದು CBCS ಸಿಲೆಬಸ್ನ ಒಂದು ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮನ್ನು ಮಾರ್ಚ್ ಮತ್ತು ಏಪ್ರಿಲ್, ಸೊ ಈ ವರ್ಷ ಬಂದು ಮಾರ್ಚ್ ಮತ್ತು ಏಪ್ರಿಲ್ 2026ಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತೀವಿ ಅಂತ ನೋಟಿಫಿಕೇಷನನ್ನು ಬೆಂಗಳೂರು ಯೂನಿವರ್ಸಿಟಿ ಒಂದು ಪರೀಕ್ಷಾ ಭವನ್ ಏನಿದ್ದಾರೆ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಅವರು ಬಿಟ್ಟಿರೋಂತಹ ನೋಟಿಫಿಕೇಷನ್ ಇದು. ಇದಕ್ಕೆ ರಿಜಿಸ್ಟರ್ ಕೂಡ ಸಿಗ್ನೇಚರನ್ನು ಹಾಕಿರೋವಂಥದ್ದು. ಈ ಒಂದು ನೋಟಿಫಿಕೇಷನ್ ಬಿಟ್ಟಾಗ ನಾನು ಈ ಒಂದು ನೋಟಿಫಿಕೇಷನ್ನ ಬಂದು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿದ್ದೆ. ಸೊ ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊತೀನಿ, ಕೆಲವರೆಲ್ಲ ನೋಡಿದ್ದೀರಾ. ಇದು ಬಂದು BA, BSc, BCom, BCA, BBA ಈ ಒಂದು ಕೋರ್ಸ್ಗಳೆಲ್ಲ ಏನಿದ್ದಾವೆ, ಸೊ ಫುಡ್ ಆ್ಯಂಡ್ ಟೆಕ್ ಆಗಿರ್ಬೋದು, ಅಂದರೆ ಡಿಗ್ರಿನಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಯಾವೆಲ್ಲ ಒಂದು ಸಬ್ಜೆಕ್ಟ್ಗಳು ಬರುವಂಥದ್ದು, ಸೈನ್ಸ್, ಆರ್ಟ್ಸ್, ಕಾಮರ್ಸು, ಸೊ BA, BSc, BCom ಸ್ಟೂಡೆಂಟ್ಸ್ಗಳಿಗೆ ಇದು ಬಂದು ಎಕ್ಸಾಮ್ ಫೀಸನ್ನು ನೋಟಿಫಿಕೇಷನ್ ಡೇಟ್ ಬಂದ್ಬಿಟ್ಟು 20/2/2025 ಅಂದರೆ ಫೆಬ್ರವರಿಯಿಂದ ಬಿಟ್ಟಿರೋ ಹೋದ ವರ್ಷ ಫೆಬ್ರವರಿಯಿಂದ ಮಾರ್ಚ್ವರೆಗೂ ಕೂಡ ಈ ಒಂದು ನೋಟಿಫಿಕೇಷನನ್ನು ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಬಿಟ್ಟಿದ್ದರು. ಫೆಬ್ರವರಿ 25ರಿಂದ ಮಾರ್ಚ್ 27, 2025ವರೆಗೂ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಅವರು ಡೇಟನ್ನು ಕೊಟ್ಟಿದ್ದರು. ಸೊ ಹೋದ ವರ್ಷ ಫೀಸನ್ನು ಪೇಯನ್ನು ಮಾಡಿಸ್ಕೊಂಡ್ರು. ನೀವೆಲ್ಲ ಕೂಡ ಕೆಲವರು ಪೇಯನ್ನು ಮಾಡಿದ್ರಿ. ಫೀಸ್ ಕಟ್ಟಿರೋಂಥವರು ಎಕ್ಸಾಮ್ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ. ಸೊ ಅವರು ಇವಾಗ ಬಂದ್ಬಿಟ್ಟು ಎಕ್ಸಾಮನ್ನು ಬಿಟ್ಟಿರೋಂಥದ್ದು. ಎಕ್ಸಾಮ್ ಆಲ್ರೆಡಿ ಮಾಡ್ತಾರೆ ಪೋಸ್ಟಲ್ಲಿ ಪೋಸ್ಟ್ ಮಾಡಿದ್ದೆ. ಸೊ ಇವಾಗ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಅವರು ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾರೆ. ನೀವು ಬಂದ್ಬಿಟ್ಟು ಈ ಒಂದು ಎಕ್ಸಾಮ್ನ ಹಾಲ್ ಟಿಕೆಟ್ನ ನಿಮ್ಮ ಕಾಲೇಜ್ಗೆ ನೀವು ಡೈರೆಕ್ಟಾಗಿ ಹೋಗಿ ಹಾಲ್ ಟಿಕೆಟ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಾಲೇಜ್ನವ್ರನ್ನೇ ನೀವು ಕೇಳಬೇಕಾಗುತ್ತೆ. ಯಾಕಂದರೆ ನಿಮ್ಮದು CBCS ಸಿಲೆಬಸ್ ಆಗಿರೋದ್ರಿಂದ ಸೊ ತುಂಬ ವರ್ಷಗಳು ಕೂಡ ಆಗಿರುತ್ತೆ. ಈಗಾಗಲೇ 4-5 ವರ್ಷಗಳು ಆಗೋಗಿರೋವಂಥದ್ದು. ಸೊ 2020ನೇ ಬ್ಯಾಚ್ಗಿದ್ದು ಎಂಡ್ ಆಗಿರೋವಂಥದ್ದು CBCS ಸಿಲೆಬಸ್ಸು. ಹಾಗಾಗಿ ಅವ್ರದ್ದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಎಲ್ಲ ಇರ್ತವೆ. ಕೆಲವ್ರದ್ದು ರಿಜಿಸ್ಟರ್ ನಂಬರ್ಗಳನ್ನ ಅವರು ಬ್ಲಾಕ್ ಮಾಡಿರ್ತಾರೆ. ಈ ರೀತಿಯ ಸಮಸ್ಯೆಗಳು ಇರೋಂಥವ್ರು, ಈ ರೀತಿಯ ಪ್ರಾಬ್ಲಮ್ಸ್ಗಳು ಇರೋವಂಥವ್ರದ್ದು ನೀವು ಡೈರೆಕ್ಟಾಗಿ ನಿಮ್ಮ ಕಾಲೇಜನ್ನು ಕಾಂಟ್ಯಾಕ್ಟನ್ನು ಮಾಡಬೇಕಾಗುತ್ತೆ. ಹಾಗೆ ನೀವು ಫೀಸನ್ನು ಪೇ ಮಾಡಿರೋ ಅಂಥವ್ರು ನೀವುಗಳು ಹೋಗ್ಬಿಟ್ಟು ನಿಮ್ಮ ಕಾಲೇಜ್ನಲ್ಲಿ ಹಾಲ್ ಟಿಕೆಟನ್ನು, ಎಕ್ಸಾಮ್ ಯಾವಾಗ ಅಂತಂದ್ಬಿಟ್ಟು ಟೈಮ್ ಟೇಬಲನ್ನು ಬಿಡ್ತಾರೆ. ಆಗ ನೀವು ಹೋಗಿ ಕಾಲೇಜಲ್ಲೇ ಹಾಲ್ ಟಿಕೆಟನ್ನು ಕಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಎಕ್ಸಾಮ್ನ ಇದು ಒನ್ ಟೈಮ್ ಮೆಜರ್ ಆಗಿರೋದ್ರಿಂದ ಯಾರು ಕೂಡ ಮಿಸ್ಸನ್ನು ಮಾಡ್ಕೋಬೇಡಿ. ಎಲ್ಲರೂ ಕೂಡ ಫೀಸ್ ಪೇ ಮಾಡಿರೋಂಥ ಪ್ರತಿಯೊಬ್ಬರು ಕೂಡ ಎಕ್ಸಾಮನ್ನು ಅಟೆಂಡ್ ಮಾಡ್ಕೊಳ್ಳಿ. ಮತ್ತು ಅವರು ಯಾವಾಗ ಈ ಒಂದು ನೋಟಿಫಿಕೇಷನ್ ಬಿಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಇವಾಗ NEP ಸಿಲೆಬಸ್ ಇರೋದ್ರಿಂದ ಅವ್ರಿಗೆ ಸಿಸ್ಟಮ್ ವೈಸ್ ಪ್ರತಿ ಸೆಮಿಸ್ಟರ್ಗೂ 6 ತಿಂಗಳಿಗೆ ಒಂದ್ಸಲ ಅವ್ರಿಗೆ ಸಿಸ್ಟಮ್ ವೈಸ್ ಎಕ್ಸಾಮ್ ನಡೀತಾ ಇರುತ್ತೆ. ನಿಮ್ಮದು CBCS ಸಿಲೆಬಸ್ ಆಗಿರೋದ್ರಿಂದ ಅವ್ರು ಯಾವಾಗ ಮಾಡ್ತಾರೆ ಏನು ಅನ್ನೋದು ಗೊತ್ತಾಗಲ್ಲ. ನೋಡಿ, ಇವಾಗ ಅವರು ಹೋದ ವರ್ಷ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಬಿಟ್ಟು ಈ ವರ್ಷ ಎಕ್ಸಾಮನ್ನು ಮಾಡ್ತಿದ್ದಾರೆ. ಇವಾಗ ಎಷ್ಟು ಗ್ಯಾಪ್ ಸಿಕ್ತು ಅಂದರೆ 1 ಇಯರ್ ಗ್ಯಾಪ್ ಆಯಿತು. ಈ ರೀತಿ ಮತ್ತೆ ಅವ್ರು ನೆಕ್ಸ್ಟ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾರು ಕೂಡ ಇದರ ಒಂದು ದುರುಪಯೋಗನ ಮಾಡ್ಕೋಬೇಡಿ, ಇದರ ಒಂದು ಸದುಪಯೋಗನ ಪಡಿಸ್ಕೊಳ್ಳಿ. ಇದೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಲಿ. ಯಾರ್ದೆಲ್ಲ ಬ್ಯಾಕ್ಲಾಗ್ ಇದೆ ಅವರೆಲ್ಲ ಈ ಒಂದು ಅಟೆಂಪ್ಟಲ್ಲಿ ಕ್ಲಿಯರನ್ನು ಮಾಡ್ಕೊಳ್ಳಿ. ನಿಮಗೆಲ್ಲ ಆಲ್ ದ ಬೆಸ್ಟ್. ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡೋದು ಬೇಕಿಲ್ಲ. ತುಂಬ ಇವಾಗ ಸಿಲೆಬಸ್ ಇಲ್ಲ, ನಮ್ಮ ಹತ್ರ ನೋಟ್ಸ್ಗಳಿಲ್ಲ ಅಂತ ಇದು ಮಾಡ್ಕೋಬೇಡಿ. ಪ್ರೀವಿಯಸ್ 3ರಿಂದ 4 ವರ್ಷದ ಕ್ವಶನ್ ಪೇಪರ್ಗೆ ನೀವು ಫುಲ್ಲು ತರೋ ಆಗಬೇಕು. ಯಾವ ಸಿಲೆಬಸ್ ವೈಸು ನೋಡೋಕೆ ಹೋಗಬೇಡಿ. ಜಸ್ಟ್ ನೀವೇನು ಮಾಡಬೇಕು ಅಂದರೆ ನೀವು ಪಾಸ್ ಆಗಬೇಕು ಅಷ್ಟೇ. ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ಲಾಸ್ಟ್ 3 ಇಯರ್ಸ್ ಅಂದರೆ ನಿಮ್ಮ ಒಂದು ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿರುತ್ತೆ 3ರಿಂದ 4 ವರ್ಷದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿಗೆ ನೀವು ತರೋ ಆಗಬೇಕು. ಆ ಒಂದು 3ರಿಂದ 4 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ನೀವು ಪ್ರಿಪೇರ್ ಆದರೆ ಆರಾಮಾಗಿ ನೀವು ಪಾಸ್ ಆಗ್ಬೋದು. ಸೊ ಪಾಸ್ ಆಗೋದಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವಾಗ ಸ್ಕೋರ್ ಎಲ್ಲ ಮಾಡಿಕೊಂಡು ಇದು ಮಾಡೋದಕ್ಕೆ ನಿಮ್ಮ ಹತ್ರ ಇವಾಗ ಟೈಮ್ ಇರೋದಿಲ್ಲ. ಯಾಕಂದರೆ ಸುಮಾರು ಜನ ಕೆಲಸಕ್ಕೆಲ್ಲ ಹೋಗ್ತಿರ್ತೀರ. ಸೊ
ನೀವು ಬಂದುಬಿಟ್ಟು ಪಾಸ್ ಆದರೆ ಸಾಕು ಅಂತ ಅಂದ್ಕೊಂಡಿರೋಂಥ ಸ್ಟೂಡೆಂಟ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿರುತ್ತಲ್ಲ ಆ ಒಂದು 3-4 ವರ್ಷದ್ದು ಮಿನಿಮಮ್ 3 ವರ್ಷದಾದರೂ ನೀವು ಫುಲ್ ತರೋ ಆಗಿರಿ. ಅದರಿಂದನೇ ಅವ್ರು ಕ್ವಶನ್ ಪೇಪರನ್ನು ಮಾಡೋ ಅಂಥದ್ದು. ಸೊ ಬೇರೆ ಎಲ್ಲೂಯಿಂದನೂ ಅವ್ರು ತೆಗಿಯೋದಿಲ್ಲ, ಕ್ವಶನ್ಸನ್ನು ಅಲ್ಲಿಂದನೇ ಅವರು ತೊಗೊಳ್ಳೋ ಅಂಥದ್ದು. ಸೊ ಇದು ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊತೀನಿ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.